ಎಲ್ಲ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ. ಹೌದು ಸ್ನೇಹಿತರೆ, ಎಲ್ಲರೂ ಕಾಯ್ತಾ ಇದ್ರು 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಒಂದಲ್ಲ ಡಬಲ್ ಆಫರ್ ಅನ್ನ ಕೊಟ್ಟಿದೆ. ನಿಮಗೆ 16ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ. ಆದ್ರೆ 2,000 ಅಲ್ಲ, 4,000 ಹಣ ಜಮಾ ಆಗ್ತಾ ಇದೆ. ಇದು ಒಂದು ತಿಂಗಳ ಕಥೆ ಅಲ್ಲ, ಪ್ರತಿ ತಿಂಗಳ 4,000 ಹಣ ಜಮಾ ಆಗ್ತಾ ಹೋಗುತ್ತೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಿಮಗೆ ಗೊತ್ತಿರಬಹುದು, 15ನೇ ಕಂತಿನ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. 15 ಕಂತುಗಳನ್ನ ಪಡೆದಿದ್ದಾರೆ. ಪ್ರತಿಯೊಬ್ಬ ಬಡವರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಇನ್ನೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಪ್ರತಿ ತಿಂಗಳ 4,000 ಹಣ ಬಿಡುಗಡೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಇಷ್ಟು ದಿನಗಳವರೆಗೆ 15ನೇ ಕಂತಿನ ಹಣ ಪಡೆದಂತವ್ರು 16ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನು ರಾಜ್ಯ ಸರ್ಕಾರ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಮಾಡುತ್ತಾ, ಏನು ಮೂರು ಕಂತುಗಳು ಬಿಡುಗಡೆ ಮಾಡುತ್ತಾ, 2 ಕಂತು ಬಿಡುಗಡೆ ಮಾಡುತ್ತಾ, ಯಾವಾಗ ಬರುತ್ತಪ್ಪ ಅಂತ ಪ್ರತಿ ಕ್ಷಣನೂ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ರು, ಬ್ಯಾಂಕಿಗೆ ಹೋಗಿ ಬರ್ತಾ ಇದ್ರು, ಕಮೆಂಟ್ ಅನ್ನ ಮಾಡ್ತಾ ಇದ್ರು, ಸರ್ ನಮ್ಗೆ ಈ ಜಿಲ್ಲೆ ಇನ್ನೂ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಪ್ರತಿಯೊಬ್ರು ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಮಾಹಿತಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ನಾಳೆ ಜನವರಿ 8ನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ 4,000 ಹಣ ಪ್ರತಿ ತಿಂಗಳ ಜಮಾ ಆಗ್ತಾ ಇದೆ. ಹಾಗಾದ್ರೆ ರಾಜ್ಯ ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡಿದೆ, ಗುಡ್ ನ್ಯೂಸ್ ಅನ್ನ ಯಾವ ರೀತಿ ಕೊಟ್ಟಿದೆ, ಏನು ಗೃಹಲಕ್ಷ್ಮಿಯರ ಖಾತೆಗೆ 4,000 ಯಾವ ರೀತಿ ಜಮಾ ಆಗುತ್ತೆ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗೃಹಲಕ್ಷ್ಮಿಯರ ಖಾತೆಗೆ 4,000 ಪ್ರತಿ ತಿಂಗಳು ಬರುತ್ತಂದ್ರೆ ಇದಕ್ಕಿಂತ ಒಳ್ಳೆ ಒಂದು ಸಿಹಿ ಸುದ್ದಿ ಬೇಕಾಗಿಲ್ಲ. ಯಾಕಂದ್ರೆ 2,000 ಕೊಟ್ರೇನೆ ಬಡವರಿಗೆ ಎಷ್ಟು ಅನುಕೂಲ ಆಗ್ತಾ ಇತ್ತು. ಈಗ ಡಬಲ್ ಹಣ 4,000 ಕೊಡ್ತಾರಂದ್ರೆ ಬಿಡ್ತಾರ? ಹಾಗಾದ್ರೆ ಖಂಡಿತವಾಗಿ ಎಲ್ಲಾ ಬಡ ಜನರಿಗೆ ಅನುಕೂಲ ಆಗೇ ಆಗುತ್ತೆ. ಹಾಗಾದ್ರೆ ರಾಜ್ಯ ಸರ್ಕಾರ ಯಾವ ರೀತಿ 4,000 ರೂಪಾಯಿ ಹಣವನ್ನ ಕೊಡ್ತಾ ಇದೆ, ಏನು 2 ಕಂತುಗಳು ಬಿಡುಗಡೆ ಮಾಡ್ತಾ ಇದೆಯಾ, ಅಲ್ಲಿ ಇದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಏನು ನಿನ್ನೆ ಒಂದು ಸಭೆಯನ್ನ ನಡೆಸಲಾಗಿತ್ತು. ಅದರಲ್ಲಿ ಒಂದು ಏನು ನಮ್ಮ ಮುಖ್ಯಮಂತ್ರಿಗಳೇನಿದ್ದಾರೆ ಸಿದ್ದರಾಮಯ್ಯ ಅವರು ಒಂದು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಏನಪ್ಪಾ ಅಂತಂದ್ರೆ, ಇಲ್ಲಿ ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ ಏನು 2,000 ಬದಲು 4,000 ಬರುವಂತೆ ಮಾಡಬೇಕು. ಅದು ಯಾವ ರೀತಿಯಪ್ಪ ಅಂದ್ರೆ, ಈಗ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರ್ಬೋದು 16ನೇ ಕಂತಿನ ಹಣ ಎಲ್ಲರೂ ಕಾಯ್ತಾ ಇದಾರೆ ಯಾವಾಗ ಬರುತ್ತಂತ. ಸೊ ನಾಳೆ ನಿಮ್ಗೆ 16ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಜನವರಿ 8ನೇ ತಾರೀಕಂದು 16ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಇಲ್ಲಿ ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂತಂದ್ರೆ 4,000 ಹಣ ಬರುವಂತೆ ಮಾಡೋದು. ಇಲ್ಲಿ ಯಾವ ರೀತಿಯಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಚಿಟ್ ಫಂಡ್ ಅಂತ ಒಂದು ರಿಲೀಸ್ ಮಾಡ್ತಾ ಇದೆ. ಅಂದ್ರೆ ಆ ರೀತಿಯಾದಂತಹ ಒಂದು ಸ್ಕೀಮ್ ಅನ್ನ ಜಾರಿಗೆ ತರ್ತಾ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿಯರು ತಮ್ಮ 2,000 ಹಣವನ್ನ ಚಿಟ್ ಫಂಡ್ ನಲ್ಲಿ ಪ್ರತಿ ತಿಂಗಳ ಹೂಡಿಕೆ ಮಾಡ್ಬೇಕಾದ್ರೆ, ಗೃಹಲಕ್ಷ್ಮಿ ಏನ್ 2,000 ಬರುತ್ತೆ ಅಲ್ಲಿ ಹೂಡಿಕೆ ಮಾಡಿದ್ರೆ ಇಷ್ಟು ತಿಂಗಳ ಇಷ್ಟು ವರ್ಷ ಅಂತ ಒಂದು ಪೀರಿಯಡ್ ಇರುತ್ತೆ. ಅದು ಮುಗಿದಾದ ನಂತರ ನಿಮಗೆ 1 to ಡಬಲ್ ಹಣ ಬರುತ್ತೆ. ಇದು ರಾಜ್ಯ ಸರ್ಕಾರ ಕಡೆಯಿಂದನೇ ಈ ಒಂದು ಚಿಟ್ ಫಂಡ್ ಅನ್ನ ಒಂದು ಜಾರಿಗೆ ತರ್ತಾ ಇದೆ. ಸೊ ಇಲ್ಲಿ ಯಾರ್ಯಾರಿಗೆ ಡಬಲ್ ಹಣ ಪಡಿಬೇಕಂತಿರ್ತಾರೆ, ಸೊ ಅಂತವ್ರು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ನಡೆದಂತ ಸಭೆಯಲ್ಲಿ ಇದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಅತಿ ಶೀಘ್ರದಲ್ಲಿ ಅಂದ್ರೆ ಇನ್ನೊಂದು ಏನು 2-3 ದಿನಗಳಲ್ಲಿ ಇದು ಒಂದು ಜಾರಿಗೆ ಬರುತ್ತೆ. ಸೊ ಯಾರಾದ್ರೂ ಈ ಒಂದು ಡಬಲ್ ಹಣ ಪಡಿಬೇಕಂತಿದ್ರೆ, ಸೊ ನಿಮ್ಮ 2,000 ಹಣ ಚಿಟ್ ಫಂಡ್ ನಲ್ಲಿ ನೀವು ಒಂದು ನೋಂದಣಿ ಮಾಡಿಕೊಳ್ಬೇಕಾಗುತ್ತೆ. ಅದು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ತೀನಿ. ಯಾರಿಗೆ 2,000 ಬದಲು 4,000 ಬೇಕಪ್ಪ ನಮ್ಗೆ ಅನ್ನೋರು ಇದ್ದಾರ, ಅದರಲ್ಲಿ ನೀವು ಹೂಡಿಕೆಯನ್ನ ಮಾಡ್ಬೇಕು. ಇಲ್ಲಪ್ಪ ನಮ್ಗೆ ಕೇವಲ 2,000 ರೂಪಾಯಿ ಬಂದ್ರೆ ಸಾಕು, ಅದು ನಮ್ಗೆ ಬೇಕಾಗುತ್ತೆ ಅಂತಂದ್ರೆ ನೀವು 2,000 ರೂಪಾಯಿ ಹಣವನ್ನ ಪಡಿಬಹುದು. ಇಲ್ಲ ಬಂದಿರುವಂತ 2,000 ಅದರಲ್ಲಿ ಚಿಟ್ ಫಂಡ್ ನಲ್ಲಿ, ಸರ್ಕಾರದ ಒಂದು ಚಿಟ್ ಫಂಡ್ ನಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮ್ಗೆ ಇಷ್ಟಂತ ಪೀರಿಯಡ್ ಮುಗಿದ್ಮೇಲೆ ಅದು ಹಣ ಡಬಲ್ ಬರುತ್ತೆ. ಸೊ ಹಾಗಾದ್ರೆ ಈಗಲಿಂದಾನೇ ಆಲೋಚನೆ ಮಾಡಿ ಯಾವ್ದನ್ನು ಮಾಡ್ಬೇಕಂತ. ಸೊ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ, ಅಂದ್ರೆ ಎಲ್ಲಿ ನೋಂದಣಿ ಮಾಡ್ಬೇಕು, ಯಾವ ರೀತಿ ಇದನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಮುಖಾಂತರ ತಿಳಿಸ್ತೀನಿ. ಆದ್ರೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದೆ ನಿಮ್ಗೆ ಹಣ ಡಬಲ್ ಮಾಡಿಕೊಡೋದಕ್ಕೆ. ಹಾಗಾದ್ರೆ ಸಿದ್ಧರಾಗಿರಿ ನಿಮ್ಗೆ 1 to ಡಬಲ್ ಹಣವನ್ನ ಪಡೆಯೋದಕ್ಕೆ.